ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯ ಸುದೇಶ್. ಚರ್ಮದ ಬಣ್ಣದ ಹೆಸರಲ್ಲಿ ಪತ್ನಿಯನ್ನ ಅವಮಾನಿಸುವುದು ಆತ್ಮಹತ್ಯೆಗೆ ಪ್ರೇರಣೆ ಆಗುವುದಿಲ್ಲ ಎಂದು ಬಾಂಬೆ ಹೈಕೋರ್ಟ್ ಹೇಳಿದೆ. ಚರ್ಮದ ಬಣ್ಣವನ್ನ ಅವಮಾನಿಸಿದ್ದಕ್ಕಾಗಿ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಅಪರಾಧದಲ್ಲಿ 30 ವರ್ಷಗಳ ಶಿಕ್ಷೆಯನ್ನು ಅನುಭವಿಸುತ್ತಿದ್ದ ವ್ಯಕ್ತಿ ಈ ಮೂಲಕ ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. 1998ರಲ್ಲಿ ಸತಾರಾ ಜಿಲ್ಲೆಯ ಸದಾಶಿವ್ ರುಪ್ನಾವರ್ ಎಂಬವ ಸಲ್ಲಿಸಿದ ಅರ್ಜಿಯ ಮೇಲೆ ಜಸ್ಟಿಸ್ ಎಸ್.ಎಂ. ಮೋದಕ್ ಈ ತೀರ್ಪು ನೀಡಿದ್ದಾರೆ. 1995ರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ನಡೆದಿತ್ತು. 22 ವರ್ಷದ ಪ್ರೇಮ ಎಂಬ ಯುವತಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಪತಿ ಮತ್ತು ಪತಿಯ ಕುಟುಂಬದವರು ತನ್ನ ಮಗಳ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಎಂದು ಪ್ರೇಮಳ ಕುಟುಂಬದವರು ಪ್ರಕರಣ ದಾಖಲಿಸಿದ್ದರು. ತನ್ನ ಮಗಳ ಮೈಬಣ್ಣವನ್ನ ಗಂಡ ಆಕ್ಷೇಪಿಸುತ್ತಿದ್ದ, ಇನ್ನೊಂದು ಮದುವೆಯಾಗುವುದಾಗಿ ಬೆದರಿಸುತ್ತಿದ್ದ. ಈ ಕಾರಣದಿಂದ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಕುಟುಂಬದವರು ದೂರಿದ್ದರು. ಇದನ್ನು ಅನುಸರಿಸಿ ಸೆಷನ್ಸ್ ನ್ಯಾಯಾಲಯ ಪತಿಗೆ ಶಿಕ್ಷೆಯನ್ನು ವಿಧಿಸಿತ್ತು. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿ ವಿಶೇಷ ಪೊಲೀಸ್ ತಂಡದ ಮುಂದೆ ದೂರುದಾರ ಹಾಜರಾಗಿದ್ದಾನೆ. ತನ್ನ ವಕೀಲರ ಜೊತೆ ದೂರುದಾರ ಎಸ್ಐಟಿ ಕಚೇರಿಗೆ ಹಾಜರಾಗಿ ತನ್ನ ಸಾಕ್ಷ್ಯವನ್ನು ಸಲ್ಲಿಸಿದ್ದಾನೆ. ಈ ದೂರುದಾರನ ವಿಚಾರಣೆ ಡಿಐಜಿ ಎಂಎನ್ ಅನುಚೇತ್ ಅವರ ಸಮ್ಮುಖದಲ್ಲಿ ನಡೆಯಲಿದೆ ಎಂದು ಹೇಳಲಾಗಿದೆ. ಈತನ ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿಕೊಂಡಿದ್ದಾರೆ ಎಂದು ಕೂಡ ಮಾಹಿತಿ ಇದೆ. ಈಗಾಗಲೇ ಈ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದ ಪೊಲೀಸ್ ಮಹಾನಿರ್ದೇಶಕ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿದೆ. ವಿಧಾನಸಭಾ ಚುನಾವಣೆ ಸನ್ನಿಹಿತವಾಗಿರುವಂತೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಪತ್ರಕರ್ತರಿಗೆ ನೀಡುವ ಭತ್ಯೆಯನ್ನ ಹೆಚ್ಚಿಸಿದ್ದಾರೆ. ಈವರೆಗೆ ತಿಂಗಳಿಗೆ 6,000 ರೂಪಾಯಿ ಭತ್ಯೆಯನ್ನ ನೀಡಲಾಗುತ್ತಿತ್ತು. ಈಗ ಅದನ್ನ 15,000 ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟಿಸಿದ್ದಾರೆ. ಅಲ್ಲದೆ ಪತ್ರಕರ್ತರು ಸಾವಿಗೀಡಾದಲ್ಲಿ ಅವರ ಪತ್ನಿಯರಿಗೆ ಈ ಹಿಂದಿನ 3,000 ರೂಪಾಯಿಯ ಬದಲು 10,000 ರೂಪಾಯಿ ತಿಂಗಳ ಭತ್ಯೆ ನೀಡುವುದಕ್ಕೂ ಆದೇಶ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಮೂಲಕ ಪತ್ರಕರ್ತರನ್ನು ಒಲಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಮುಂದಿನ ವಿಧಾನಸಭಾ ಚುನಾವಣೆ ನಿತೀಶ್ ಕುಮಾರ್ ಪಾಲಿಗೆ ಬಹಳ ಕಠಿಣವಾಗಲಿದೆ ಎಂಬ ಸೂಚನೆ ಲಭ್ಯವಾಗಿರುವಂತೆಯೇ ಪತ್ರಕರ್ತರ ಮನೆಗೆಲ್ಲುವ ಮೂಲಕ ಚುನಾವಣಾ ಗೆಲುವಿಗೆ ತಂತ್ರ ಹೆಣೆದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಬಿಹಾರದಲ್ಲಿ 56 ಲಕ್ಷ ಕಾನೂನು ಬಾಹಿರ ಮತದಾರರು ಇದ್ದಾರೆ ಎಂದು ಚುನಾವಣಾ ಆಯೋಗ ಹೇಳಿರುವುದರ ಬೆನ್ನಿಗೆ ಸಂಸದೆ ಮಹುವಾ ಮೊಹಿತ್ರಾ ಗೃಹ ಸಚಿವ ಅಮಿತ್ ಶಾ ಅವರನ್ನು ಪ್ರಶ್ನಿಸಿದ್ದಾರೆ ಮತ್ತು ಅವರ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಗಡಿಗೆ ಸಂಬಂಧಿಸಿದ ವಿಷಯಗಳು ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಆದ್ದರಿಂದ ಅಮಿತ್ ಶಾ ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಇಂತಹದೊಂದು ಕಾನೂನು ಬಾಹಿರ ವಲಸೆ ಭಾರತದ ಇತಿಹಾಸದಲ್ಲಿ ಈ ಹಿಂದೆಂದೂ ನಡೆದಿಲ್ಲ. ಚುನಾವಣಾ ಆಯೋಗವು ಬಿಜೆಪಿ ಅಂಗಸಂಸ್ಥೆಯಂತೆ ವರ್ತಿಸುತ್ತಿದೆ. ಚುನಾವಣಾ ಆಯೋಗದ ಮುಖ್ಯಸ್ಥರು ಬಿಜೆಪಿಯ ವಕ್ತಾರರಂತೆ ಮಾತನಾಡ್ತಾ ಇದ್ದಾರೆ ಎಂದು ಅವರು ಹೇಳಿದ್ದಾರೆ. ಹರಿಯಾಣದ ಗುರುಗಾಂವ್ನಲ್ಲಿ ಕೆಲಸ ಮಾಡುತ್ತಿರುವ ಪಶ್ಚಿಮ ಬಂಗಾಳದ ಮುಸ್ಲಿಂ ವಲಸಿಗ ಕಾರ್ಮಿಕರ ಮೇಲೆ ಗಂಭೀರ ದೌರ್ಜನ್ಯಗಳಾಗುತ್ತಿವೆ ಮತ್ತು ಅವರನ್ನ ಬಾಂಗ್ಲಾದೇಶಿಯರಂತೆ ನಡೆಸಿಕೊಂಡು ಅವರ ಪೌರತ್ವವನ್ನು ಸಾಬೀತುಪಡಿಸುವ ನೆಪದಲ್ಲಿ ಬಂಧಿಸಲಾಗುತ್ತಿದೆ ಎಂದು ದೆಹಲಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರೊಫೆಸರ್ ಸಂಶುಲ್ ಇಸ್ಲಾಂ ಹೇಳಿದ್ದಾರೆ. ಇವರು ಗುರುಗಾಂವ್ನಲ್ಲಿ ವಾಸಿಸುತ್ತಿದ್ದಾರೆ. ತಾನು ಮತ್ತು ತನ್ನ ಪತ್ನಿ ಕಣ್ಣಾರೆ ಕಂಡ ದೃಶ್ಯಗಳನ್ನು ಅವರು ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಪೊಲೀಸರು ನಾಗರಿಕ ಉಡುಪನ್ನ ಧರಿಸಿ ಮುಸ್ಲಿಮರನ್ನ ಬೇಟೆಯಾಡ್ತಾ ಇದ್ದಾರೆ. ಅವರು ಈ ವಲಸಿಗ ಕಾರ್ಮಿಕರನ್ನ ಸುತ್ತುವರಿಯುತ್ತಾರೆ ಮತ್ತು ವಿವಿಧ ಪೊಲೀಸ್ ಠಾಣೆಗಳಿಗೆ ಹೊತ್ತೊಯ್ಯುತ್ತಾರೆ. ಇವರನ್ನ ಕಾನೂನು ಬಾಹಿರ ವಲಸಿಗರು ಎಂದು ಈ ಮಫ್ತಿಯಲ್ಲಿರುವ ಪೊಲೀಸರು ದೂರುತ್ತಾರೆ ಮತ್ತು ದಾಖಲೆಯನ್ನ ಪರಿಶೀಲಿಸದೆ ಮತ್ತು ಸ್ಪಷ್ಟಪಡಿಸಿಕೊಳ್ಳದೆ ಅತ್ಯಂತ ಭೀಕರವಾಗಿ ಥಳಿಸಿ ಅವಮಾನಿಸುತ್ತಾರೆ ಎಂದು ಅವರು ಬರೆದಿದ್ದಾರೆ. ಫೆಲಸ್ತೀನಿಯರನ್ನ ಹಸಿವಿಗೆ ದೂಡಿ ಸಾಯಿಸುತ್ತಿರುವ ಇಸ್ರೇಲ್ನ ವಿರುದ್ಧ ಬೆಹರೇನ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಊಟ ಮಾಡುವ ಪಾತ್ರೆಗಳು ಮತ್ತು ಅನ್ನ ಬೇಯಿಸುವ ಹಂಡೆಗಳನ್ನು ಹಿಡಿದು ಬೆಹರೇನ್ ನಾಗರಿಕರು ಪ್ರತಿಭಟನೆ ನಡೆಸಿದ್ದಾರೆ. ಈ ಮಧ್ಯೆ ಗಾಜಾದ ಜನರಿಗಾಗಿ ನೀರಿನ ಬಾಟಲಿಯನ್ನ ಮತ್ತು ಪಾತ್ರೆಗಳಲ್ಲಿ ಆಹಾರವನ್ನ ಕಟ್ಟಿ ಸಮುದ್ರದಲ್ಲಿ ಬಿಟ್ಟು ಈಜಿಪ್ಟಿನ ನಾಗರಿಕರು ಗಮನ ಸೆಳೆದಿದ್ದಾರೆ. ಇದು ಗಾಜಾಕ್ಕೆ ತಲುಪುತ್ತದೋ ಇಲ್ಲವೋ ಎಂಬುದು ಸ್ಪಷ್ಟ ಇಲ್ಲದೇ ಇದ್ದರೂ ಸಮುದ್ರ ತೀರದಲ್ಲಿ ಇವು ಬಂದು ಬೀಳಬಹುದು ಮತ್ತು ಗಾಜಾದ ನಾಗರಿಕರು ಇದನ್ನ ಪಡೆದುಕೊಳ್ಳಬಹುದು ಎಂಬ ಆಶಾಭಾವನೆಯನ್ನ ಈಜಿಪ್ಟ್ನ ನಾಗರಿಕರು ವ್ಯಕ್ತಪಡಿಸಿದ್ದಾರೆ. ಗಾಜಾದ ಆಸ್ಪತ್ರೆಗಳು ಕಾಯಿಲೆ ಪೀಡಿತರಿಂದ ತುಂಬಿಕೊಂಡಿವೆ. ಆರೋಗ್ಯ ಕೆಡಿಸಿಕೊಂಡಿರುವ ಮಕ್ಕಳಿಂದ ತುಂಬಿಕೊಂಡಿವೆ. ಅವರಿಗೆ ಆಹಾರ ಸಿಗುತ್ತಿಲ್ಲ. 4ರಲ್ಲಿ 1 ಮಗು ಪೌಷ್ಟಿಕ ಆಹಾರದ ಕೊರತೆಯಿಂದ ಬಳಲ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಜಿಪ್ಟ್ ನಾಗರಿಕರು ಗಾಜಾದ ಜನರ ನೆರವಿಗೆ ಧಾವಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬೆಹರೇನ್ ನಾಗರಿಕರು ಜಗತ್ತಿನ ಮೌನವನ್ನು ಪ್ರಶ್ನಿಸಿದ್ದಾರೆ ಮತ್ತು ಇಸ್ರೇಲ್ನ ಕ್ರೌರ್ಯಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕದನ ವಿರಾಮ ಒಪ್ಪಂದಕ್ಕೆ ಹಮಾಸ್ ಸಮ್ಮತಿ ಸೂಚಿಸದೇ ಇರುವುದನ್ನು ಪ್ರಶ್ನಿಸಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಹಮಾಸ್ಗೆ ಶಾಂತಿ ಪ್ರಕ್ರಿಯೆಯಲ್ಲಿ ವಿಶ್ವಾಸ ಇಲ್ಲ ಎಂದು ಹೇಳಿದ್ದಾರೆ ಮತ್ತು ಗಾಜಾದ ಸೇನಾ ಕಾರ್ಯಾಚರಣೆಯನ್ನು ಮುಂದುವರಿಸುವಂತೆ ಇಸ್ರೇಲ್ಗೆ ಸೂಚಿಸಿದ್ದಾರೆ.
ಹಮಾಸ್ಗೆ ಒಪ್ಪಂದದಲ್ಲಿ ನಂಬಿಕೆ ಇಲ್ಲ, ಅದು ಸಾಯೋದನ್ನೇ ಬಯಸುತ್ತಿದೆ. ಇದು ಅತ್ಯಂತ ಕೆಟ್ಟ ಸಂಗತಿಯಾಗಿದೆ. ಹೀಗಿರುವಾಗ ಇಸ್ರೇಲ್ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು. ನಾವು ಕೊನೆಯ ಒತ್ತೆಯಾಳಿನ ಬಳಿಗೆ ತಲುಪಿದ್ದೇವೆ ಎಂದು ಟ್ರಂಪ್ ಹೇಳಿದ್ದಾರೆ. ಇನ್ನೊಂದು ಕಡೆ ಗಾಜಾದಲ್ಲಿ ಹಸಿವಿನ ಮರಣದಲ್ಲಿ ಏರಿಕೆಯಾಗುತ್ತಿದೆ. ಈವರೆಗೆ 120ರಷ್ಟು ಮಂದಿ ಕೇವಲ ಹಸಿವಿನಿಂದಾಗಿಯೇ ಸಾವನ್ನಪ್ಪಿದ್ದಾರೆ. 20 ಲಕ್ಷ ಜನಸಂಖ್ಯೆ ಇರುವ ಗಾಜಾದಲ್ಲಿ ಸಾಮೂಹಿಕ ಮರಣವನ್ನು ತಪ್ಪಿಸಬೇಕಾದರೆ ವಾರದಲ್ಲಿ 5 ಲಕ್ಷ ಧಾನ್ಯ ಚೀಲಗಳು ಬೇಕಾಗಿವೆ. ಹಸಿವಿನ ಕಾರಣದಿಂದ ಮಕ್ಕಳ ಕೂಗನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಲ್ ಜಜೀರಾ ವರದಿಗಾರ ಹೇಳಿದ್ದಾರೆ. ಗಾಜಾ ಹಿಂದೆಯೂ ಹಸಿವಿನ ಅನುಭವವನ್ನು ಎದುರಿಸಿದೆ, ಆದರೂ ಇದು ಅತ್ಯಂತ ಭೀಕರ ಎಂದು ಅವರು ಹೇಳಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.